ಸೌಮ್ಯಾಚಾರ್ಯರ ಶಿಷ್ಯರು ಆರುಣಿ, ಉಪಮನ್ಯು, ಬೈದ ಅಂತ. ಹಾಗಾಗಿ ಅಂತಹ ಒಬ್ಬ ಋಷಿ ಉಪಮನ್ಯು, ಆ ಋಷಿಯ ಹೆಂಡತಿ ಋಷಿಪತ್ನಿ ಲಕ್ಷಣ ಅಂತ. ಅವರಿಬ್ಬರೂ ಕೂಡ ಪರಮ ಧಾರ್ಮಿಕರು, ವಿಷ್ಣು ಭಕ್ತರು, ಕಾಮಕ್ರೋಧಾದಿಗಳನ್ನು ಗೆದ್ದವರು. ಅವಳು ಮಹಾಪತಿವ್ರತ ಸ್ತ್ರೀ, ಪರಮಾತ್ಮನ ವಿಶೇಷವಾದ ಸೇವೆಯನ್ನು ಮಾಡುತ್ತಾ ಅವರೂ ಕೂಡ ಇದೀಗ ತಿಳಿದಂತೆ ಉಂಚವೃತ್ತಿಯಿಂದ ಮಾರುಕಟ್ಟೆಯಲ್ಲಿ ಕೆಳಗೆ ಬಿದ್ದ ಧಾನ್ಯಗಳನ್ನು ಆರಿಸಿಕೊಂಡು ಬಂದು ಜೀವನವನ್ನು ನಡೆಸುವ ವಿರಕ್ತ ದಂಪತಿಗಳು. ಅತಿಥಿ ಅಭ್ಯಾಗತರ ಸೇವೆ, ಪಿತೃಕಾರ್ಯ, ದೇವತಾ ಕಾರ್ಯ ಎಲ್ಲವನ್ನು ಚೆನ್ನಾಗಿ ಮಾಡುತ್ತಾ ಚೆನ್ನಾಗಿ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡುವಂತಹ ದಂಪತಿಗಳು, ಋಷಿ ದಂಪತಿಗಳು. ಅವರು ಒಂದು ವಾಲಿ ತೀರ್ಥಯಾತ್ರೆಗೆ ಹೊರಡುತ್ತಾರೆ. ಎಲ್ಲ ಕಡೆಗೆ ಉಂಚವೃತ್ತಿಯಿಂದಲೇ ತೀರ್ಥಯಾತ್ರೆಯನ್ನು ಮಾಡ್ತಾರೆ. ಮನೆಯಲ್ಲಿದ್ದಾಗ ಉಂಚವೃತ್ತಿ, ತೀರ್ಥಯಾತ್ರೆಗೆ ಹೋದಾಗ ಯಥೇಷ್ಟ ಭೋಜನ ಮಾಡಬಹುದು ಅಂತಲ್ಲ. ಮನೆಯಲ್ಲಿದ್ದಾಗೇ ಉಂಚವೃತ್ತಿ ಮಾಡಿದ ಮೇಲೆ ತೀರ್ಥಯಾತ್ರೆಯಂತಹ ಪವಿತ್ರ ಕಾರ್ಯವನ್ನು ಮಾಡುವಾಗ ಯಾಕೆ ನಾವು ಯಥೇಷ್ಟ ಭೋಜನ ಮಾಡಬೇಕು? ಆಗಲೂ ಕೂಡ ಉಂಚವೃತ್ತಿಯಿಂದ ಇರೋಣ ಅಂತ ಉಂಚವೃತ್ತಿಯಿಂದಲೇ ಇದ್ದು ತೀರ್ಥಯಾತ್ರೆಯನ್ನು ಮಾಡುತ್ತಾ ಅತಿಥಿಗಳ ಸತ್ಕಾರವನ್ನೂ ಮಾಡುತ್ತಾರೆ. ನೋಡಿ, ಮನೆಯಲ್ಲಿ ಅತಿಥಿಗಳು ಬಂದಾಗ ಸತ್ಕಾರ ಮಾಡೋದೇ ಎಷ್ಟು ಕಷ್ಟ ಇವತ್ತಿನ ಕಾಲದಲ್ಲಿ. ಅವರು ತಾವು ಸ್ವಯಂ ತೀರ್ಥಯಾತ್ರೆಯಲ್ಲಿದ್ದಾಗ ಬೇರೆ ತೀರ್ಥಯಾತ್ರಿಕರು ಯಾರಾದರೂ ಭೇಟಿಯಾದರೆ ಅವರಿಗೆ ಚೆನ್ನಾಗಿ ಆತಿಥ್ಯವನ್ನು ಮಾಡಿ ಉಪಚಾರವನ್ನು ಮಾಡುತ್ತಾ ಅನ್ನದಾನಾದಿಗಳನ್ನು ತಮಗೆ ಬಂದದ್ರೊಳಗೇನೆ ಯಥಾಶಕ್ತಿ ದಾನವನ್ನು ಮಾಡುತ್ತಾ ಸಂಚಾರ ಮಾಡುತ್ತಾ ಇದ್ದಾರೆ. ಈ ರೀತಿ ಅವರು ಸಂಚಾರವನ್ನು ಮಾಡುತ್ತಾ